ನಮಸ್ಕಾರ, ವಿನಯ್ ನಾಯ್ಕ್, ಕಾರವಾರ. ನಾನು ಬಂದಿರೋದು ಇವಾಗ ಭೂ ಸ್ವಾಧೀನ ಮತ್ತು ಸರ್ಕಾರ ಮತ್ತು ಸಾರ್ವಜನಿಕರು. ಏನಪ್ಪ ಈ ಭೂ ಸ್ವಾಧೀನ ಅಂತ ಹೇಳಿದ್ರೆ, ಸರ್ಕಾರದ ಏನು ಕಾಮಗಾರಿಗಳು ಭೂ ಸ್ವಾಧೀನ ಮಾಡದೆ ಅಂತ ಹೇಳಿದ್ರೆ, ಪ್ರೈವೇಟ್ ಲ್ಯಾಂಡನ್ನು ಭೂ ಸ್ವಾಧೀನ ಮಾಡದೆ ಗೌರ್ಮೆಂಟ್ ವರ್ಕ್ ಮಾಡೋ ಹಾಗಿಲ್ಲ. ಇವಾಗ ನೋಡಿ, ಉಮ್ಳಿ ಜೂಗ್ ನೀವು ನೋಡ್ತಾ ಇದ್ದೀರಿ, ಬ್ರಿಡ್ಜ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಮುಂದೆ ರೋಡ್ ಹೋಗಲಿಕ್ಕೆ ದಾರಿ ಇಲ್ಲ, ಅವರು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೆ ಗೊತ್ತಿದೆ, ಭೂ ಸ್ವಾಧೀನ ಮಾಡದೆ ರೋಡ್ ಮಾಡುವ ಹಾಗಿಲ್ಲ, ಅವ್ರಿಗೆ ಕಾನೂನು ಗೊತ್ತಿದೆ. ಸೊ ನಮ್ಮ ಅಧಿಕಾರಿಗಳಿಗೆ ಕಾನೂನು ಗೊತ್ತಿಲ್ಲ. ಅಧಿಕಾರಿಗಳು ಮುಂಚೆ ಎಸ್ಟಿಮೇಟ್ ಮಾಡುವಾಗ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಿಕೊಂಡು ಎಸ್ಟಿಮೇಟ್ ಮಾಡಿಕೊಂಡು ಫಂಡ್ ಹಾಕಿ ಕೆಲಸ ಸ್ಟಾರ್ಟ್ ಮಾಡಬೇಕಿತ್ತು. ಕೆಲಸ ಮುಗಿದ ಮೇಲೆ ಭೂ ಸ್ವಾಧೀನ ಮಾಡೋದು ತುಂಬ ಕಷ್ಟ. ಇವಾಗ ತಾವು ನೋಡಿರ್ಬೋದು, ಎಷ್ಟೋ ಕಡೆಗೆ ಬ್ರಿಡ್ಜ್ ಆಗಿರ್ಬೋದು, ಕಲ್ವರ್ಟ್ ಆಗಿರ್ಬೋದು, ಸಮುದ್ರ ಕೊರೆತ ತಡೆಗೋಡೆ ಆಗಿರ್ಬೋದು, ಕಾರ್ಲ್ಯಾಂಡ್ ಬಂಡ್ ಆಗಿರ್ಬೋದು, ಗೌರ್ಮೆಂಟ್ ಅವರು ಮಾಡ್ತಾರೆ. ಬಟ್ ಎಲ್ಲೂ ಗೌರ್ಮೆಂಟ್ ಲ್ಯಾಂಡಲ್ಲಿ ಭೂ ಸ್ವಾಧೀನ ಅವಶ್ಯಕತೆ ಇರೋದಿಲ್ಲ. ಆದರೆ ಪ್ರೈವೇಟ್ ಲ್ಯಾಂಡಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಲೇಬೇಕು. ಇದು ಮಾಡಲಿಲ್ಲ ಆಗಿದ್ರೆ ಅದು ಆ ರೈಟ್ಸ್ ಏನಿದೆ ಅವ್ರ ಹತ್ರನೇ ಇರುತ್ತೆ, ಸರ್ಕಾರದ ಹತ್ರ ಬರಲ್ಲ. ಒಂದು ದಾನಪತ್ರದ ಮುಖಾಂತರವೋ ಅಥವಾ ಸ್ವ ಇಚ್ಛೆಯಿಂದ ಯಾವುದೇ ಒಂದು ಬಾಂಡ್ ಮುಖಾಂತರವೋ ಆ ಪ್ರಾಪರ್ಟಿನ ತಮ್ಮ ಹೆಸರಿಗೆ ಮಾಡ್ಕೋಬೇಕು ಸರ್ಕಾರ. ಅದಿಲ್ಲದೆ ಇವತ್ತು ನೋಡಿ, ಎಕ್ಸಾಂಪಲ್ ನಾನೇ ಒಂದು ನನ್ನ ಜಮೀನನ್ನು ರೋಡಿಗೆ ಆಗಲಿ, ಕಲ್ವರ್ಟಿಗೆ ಆಗಲಿ, ಬ್ರಿಡ್ಜಿಗೆ ಒಂದು ದಾನಪತ್ರ ಮಾಡದೆ ಅಥವಾ ಯಾವುದೇ ಪ್ರಕ್ರಿಯೆ ಮಾಡದೆ ನಾನು ಜಮೀನನ್ನು ಸ್ವಇಚ್ಛೆಯಿಂದ ಸುಮ್ಮನೆ ಕೊಟ್ಟಿದ್ದೇನೆ ಅಂತ ಹೇಳಿದರೆ, ನಾಳೆ ನನ್ನ ಮಗ ಆಗಿರ್ಬೋದು, ನನ್ನ ಮತ್ತೆ ಯಾರಾದರೂ ಪರಿವಾರದವರು ಅವರು ಬಂದುಬಿಟ್ಟು, ಇಲ್ಲ ಈ ಜಮೀನು ನಮ್ಮ ತಂದೆ ಆಗಲಿ ನಮ್ಮ ಅಜ್ಜ ಆಗಲಿ ಏನೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡದೆ ನೀವು ತೊಗೊಂಡಿದ್ದೀರಿ ಮತ್ತು ಯಾವುದೇ ತರಹದ ಸ್ವ ಇಚ್ಛೆಯಿಂದ ಬಾಂಡ್ ಇಲ್ಲ, ದಾನಪತ್ರ ಇಲ್ಲದೆ ನೀವು ಮಾಡಿರೋದಕ್ಕೆ ನಮ್ಮ ಅಬ್ಜೆಕ್ಷನ್ ಇದೆ ಅಂತ ಕೂತ್ಕೊಂಡ್ರೆ ಸಮಸ್ಯೆ ಬಂದುಬಿಡುತ್ತೆ. ಇದು ಆಗಿದ್ದು ಅದೇ. ಆದ್ದರಿಂದ ಇವಾಗ ನೋಡಿ, ಕಾರ್ಲ್ಯಾಂಡ್ ಬಂಡವರು ಈ ಕಾರ್ಲ್ಯಾಂಡ್ ಬಂಡ್ ಸಣ್ಣ ನೀರಾವರಿ ಇಲಾಖೆಯವರು ಮನಸ್ಸಿಗೆ ಬಂದಾಗೆ ಅವ್ರಿಗೆ ಬೇಕಾಗಿದ್ದಾಗೆ ನದಿಯಿಂದ ಬಂಡ್ ಹಾಕ್ಕೊಂಡು ಹೋಗ್ತಾರೆ. ಅಲ್ಲಿ ನದಿಯಲ್ಲಿ ಸಹ ಜಾಗ ಇದೆ ಎಷ್ಟೋ ಜನರದು. ಕೇಳಿ ನೀವು, ಯಾರ ಜಾಗ ಭೂ ಸ್ವಾಧೀನ ಪ್ರಕ್ರಿಯೆ ಅವಶ್ಯಕತೆ ಇದೆಯೋ ನೋಡಿ, ಸರ್ಕಾರದ ಹೊತ್ತಿಗೆ ಸಮಾಲೋಚನೆ ಮಾಡಿ. ಸುಮ್ಮನೆ ನೀವು ಮಣ್ಣು ಹಾಕ್ಕೊಂಡ್ಬಿಟ್ಟು ಸಮುದ್ರ ಕೊರೆತ ತಡೆಗೋಡೆ ಕಟ್ಕೊಂಡು ರೋಡ್ ಹಾಕ್ಕೊಂಡು ಫಿಲ್ಲಿಂಗ್ ಮಾಡಿಕೊಂಡು ನಿಮ್ಮ ಮನಸ್ಸಿಗೆ ಬಂದಾಗ ಮಾಡಬೇಡಿ. ಇದು ಮುಂದಿನ ದಿನಗಳಲ್ಲಿ ಸಮಸ್ಯೆ ಆಗಬಹುದು. ಭೂ ಸ್ವಾಧೀನ ಪ್ರಕ್ರಿಯೆ ಕಾನೂನು ಪ್ರಕಾರ ಅವಶ್ಯ ಇರುತ್ತದೆ. ಯಾಕಂತ ಹೇಳಿದ್ರೆ, ಇವಾಗ ನಗೆಕವೆ ಮಾರ್ಕುಳಿ ಅಂತ ಊರಲ್ಲಿ PWD ಅವರು ಒಂದು ರೋಡ್ ಹಾಕಿದ್ರು. ಅದಕ್ಕೆ ಎಲ್ಲ ತರಹದ ಪಂಚಾಯತಿಯವರು, ಅದಕ್ಕೆ ಜಡ್ಪಿಯವರು ಎಲ್ಲ ತರಹದ ಫಂಡ್ ಹಾಕಿದ್ದಾರೆ. ಬಟ್ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಲಿಲ್ಲ. ಸುಮಾರು ಒಂದು 40 ವರ್ಷ ಹಳೇದು ರೋಡ್ ಇವತ್ತಿಗೂ ಒಂದು 40 ಮನೆಗೆ ಹೋಗ್ತಾ ಇರುವಂತಕ್ಕಂಥ ರೋಡ್ ಇವತ್ತು ಬಂದಾಗ್ಬಿಟ್ಟಿದೆ. ಮಾನ್ಯ ನ್ಯಾಯಾಲಯದಲ್ಲಿದೆ ಆ ಕೇಸು. ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಭೂ ಸ್ವಾಧೀನ ಪ್ರಕ್ರಿಯೆ ಈ PWD ಅವರು ಮಾಡ್ಕೊಳ್ಳಿಲ್ಲ. ಇದು ಎಲ್ಲ ಕಡೆ ಇವ್ರು ಹೋಗಿದ್ದ ಕಡೆಗೆ ತಮ್ಮ ಮನಸ್ಸಿಗೆ ಬಂದಾಗೆ ರೋಡ್ ಹಾಕ್ತಾರೆ, ಪ್ರಾಜೆಕ್ಟ್ ಮಾಡ್ತಾರೆ, ಫಂಡ್ ರಿಲೀಸ್ ಮಾಡ್ಕೋತಾರೆ, ಕಾಂಟ್ರಾಕ್ಟ್ರಿಗೆ ದುಡ್ಡು ಕೊಡ್ತಾರೆ, ಎಲ್ಲ ಓಕೆ. ಬಟ್ ನೀವು ಭೂ ಸ್ವಾಧೀನ ಪ್ರಕ್ರಿಯೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಏನಪ್ಪ ಸಮಸ್ಯೆ? ಆದ್ದರಿಂದ ಇವಾಗ ಏನು ಲಾಸ್ ಇದೆ, ಸರ್ಕಾರದ ಬೊಕ್ಕಸದಿಂದ ಏನು ಲಾಸ್ ಆಗಿದೆ, ಈ ದುಡ್ಡಿಗೆ ಜವಾಬ್ದಾರರು ಯಾರು? ಲಾಸಿಗೆ ಜವಾಬ್ದಾರರು ಯಾರು? ನಮ್ಮ ಟ್ಯಾಕ್ಸಿನ ದುಡ್ಡಿಗೆ ಜವಾಬ್ದಾರರು ಯಾರು? ಈ ಸಂಬಂಧಪಟ್ಟ ಅಧಿಕಾರಿಗಳು ತಮ್ಮ ಕೀಸೆಯಿಂದ ದುಡ್ಡು ಹಾಕಬೇಕು. ಮಾನ್ಯ ಸರ್ಕಾರದಲ್ಲಿ ನನ್ನ ವಿನಂತಿ ಏನು ಅಂತ ಹೇಳಿದರೆ, ಈ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು. ಒಂದು, ಇವರ ಏನು ಕೀಸೆಯಿಂದ ದುಡ್ಡನ್ನು ನಮ್ಮ ಸರ್ಕಾರದ ಬೊಕ್ಕಸಕ್ಕೆ ಕೊಡಬೇಕು. 2, ಮೂರನೇದು, ಇವ್ರದ್ದು ಏನು ಪ್ರಮೋಷನ್ ಇದೆ ಅದಕ್ಕೆ ಕಡಿವಾಣ ಹಾಕಬೇಕು. ಆದ್ದರಿಂದ ಸರ್ಕಾರದ್ದು ಯಾವುದೇ ಒಂದು, ನಾವು ರೋಡಲ್ಲಿ ಏನಾದರೂ ಸಣ್ಣ ಪುಟ್ಟ ಏನಾದರೂ ಲಾಸ್ ಮಾಡಿದರೆ ನಮ್ಮ ಮೇಲೆ FIR ಆಗುತ್ತೆ. ಸರ್ಕಾರ ಸಾರ್ವಜನಿಕ ಆಸ್ತಿ ಹಾಳು ಮಾಡಿದ್ದಕ್ಕೆ ನಮ್ಮ ಮೇಲೆ FIR ಆಗುತ್ತೆ. ಈ ಅಧಿಕಾರಿಗಳ ವಿರುದ್ಧ FIR ಯಾಕೆ ಆಗೋದಿಲ್ಲ? ಆದ್ದರಿಂದ ದಯವಿಟ್ಟು ಜನಗಳು ಎಚ್ಚೆತ್ತುಕೊಳ್ಳಿ, ನಮ್ಮ ಅಧಿಕಾರ ಏನು ಅಂತ ತಿಳ್ಕೊಳ್ತಾ. ನಮಸ್ಕಾರ. ಜೈ ಕಾರವಾರ, ಜೈ ಕರ್ನಾಟಕ, ಜೈ ಹಿಂದ್. ನಮಸ್ಕಾರ.